ಹಾಯ್ ಹಲೋ ನಮಸ್ತೆ. ಪಾಟೀಲ್ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ನಾವು ಇವತ್ತಿನ ತರಗತಿಯಲ್ಲಿ PSTR 2015ರ ಪ್ರಶ್ನೆ ಪತ್ರಿಕೆಯನ್ನ ಬಿಡಿಸ್ತಾ ಹೋಗೋಣ. ಗಣಿತ ಪ್ರಶ್ನೆ ಪತ್ರಿಕೆಯನ್ನ ಬಿಡಿಸ್ತಾ ಹೋಗೋಣ. ಓಕೆ, ಹಾಗಾದ್ರೆ ಸಮಯವನ್ನ ವ್ಯರ್ಥ ಮಾಡದೆ ನಾವು ನೇರವಾಗಿ ಪ್ರಶ್ನೆಗಳಿಗೆ ಹೋಗೋಣ ಅಂತ ಹೇಳ್ತಾ ಮೊದಲನೆಯ ಪ್ರಶ್ನೆ. ಓಕೆ, ಒಂದನೇ ಪ್ರಶ್ನೆ ನೋಡ್ರಿ. ಟ್ರಯಾಂಗಲ್ ABC ಯಲ್ಲಿ ಸೈನ್ ಆಫ್ A ಪ್ಲಸ್ B ಪ್ಲಸ್ C ಡಿವೈಡೆಡ್ ಬೈ 2 ನ ಬೆಲೆ ಏನು? ಹಾಗಾದ್ರೆ ಈ ಪ್ರಶ್ನೆ ತ್ರಿಕೋನಮಿತಿಗೆ ಸಂಬಂಧಿಸಿದಂತ ಪ್ರಶ್ನೆ. ಇಂಗ್ಲಿಷ್ ಅಲ್ಲಿ ನಾವು ಟ್ರಿಗ್ನೋಮೆಟ್ರಿ ಅಂತ ಹೇಳ್ತೀವಿ. ಓಕೆ, ಹಾಗಾದ್ರೆ ಈ ಪ್ರಶ್ನೆಯನ್ನ ಸಾಲ್ವ್ ಮಾಡೋಣ. ನೋಡಿ, ಟ್ರಯಾಂಗಲ್ ABC ಯಲ್ಲಿ ಹಾಗಾದ್ರೆ ನಾವು ಮೊದಲೊಂದು ಟ್ರಯಾಂಗಲ್ ಅನ್ನ ರಚನೆ ಮಾಡ್ಕೋಬೇಕು. ಓಕೆ, ABC. ಹಾಗಾದ್ರೆ ನೋಡಿ, ಒಂದು ತ್ರಿಭುಜದ ಒಳಕೋನಗಳ ಮೊತ್ತ ಎಷ್ಟು? 180 ಡಿಗ್ರಿ. ಹೌದಾ? ತ್ರಿಭುಜದ ಒಳಕೋನಗಳ ಮೊತ್ತ 180 ಡಿಗ್ರಿ. ಓಕೆ, ಹಾಗಾದ್ರೆ ಇದನ್ನು ನೋಡೋಣ. ಒಂದು ಪಠ್ಯವನ್ನು ಬರ್ತಾರೆ. ಸೈನ್ ಆಫ್ A ಪ್ಲಸ್ B ಪ್ಲಸ್ C ಡಿವೈಡೆಡ್ ಬೈ 2. ಹೌದಾ? ಹಾಗಾದ್ರೆ ಇಲ್ಲಿ ನೋಡ್ರಿ, A ಪ್ಲಸ್ B ಪ್ಲಸ್ C, A ಪ್ಲಸ್ B ಪ್ಲಸ್ C ಎಷ್ಟು? 180 ಡಿಗ್ರಿ. ಹೌದಾ? ಈ 180 ಡಿಗ್ರಿಯನ್ನ ಇದರಲ್ಲಿ ಹಾಕಬೇಕು. ಸೈನ್ ಆಫ್ 180 ಡಿಗ್ರಿ ಡಿವೈಡೆಡ್ ಬೈ 2. ಹೌದಾ? ಎಡ 9 0. ನೆಕ್ಸ್ಟ್ ಸೈನ್ ಆಫ್ 90 ಡಿಗ್ರಿ. ಸೈನ್ ಆಫ್ 90 ಡಿಗ್ರಿ ಎಷ್ಟು? ಸೈನ್ ಆಫ್ 90 ಡಿಗ್ರಿ ಅಂದ್ರೆ ಅಥವಾ ವ್ಯಾಲ್ಯೂ ಎಷ್ಟು? 1. ಈ ಪ್ರಶ್ನೆಗೆ ಸರಿಯಾದಂತ ಉತ್ತರ 1. ಓಕೆ, ಎರಡನೇ ಪ್ರಶ್ನೆಯನ್ನು ನೋಡ್ರಿ. A ಪ್ಲಸ್ 2B ಇಸ್ ಈಕ್ವಲ್ ಟು 1 ಆದರೆ AQ ಪ್ಲಸ್ 8BQ ಮೈನಸ್ 1 ರ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ಹಾಗಾದ್ರೆ ನೋಡ್ರಿ, ಇಲ್ಲಿ AQ ಪ್ಲಸ್ 8BQ, AQ ಬಂತಂದ್ರೆ ನಾವು ಇದನ್ನ ಸಂಬಂಧಪಟ್ಟಿದ್ದು A ಪ್ಲಸ್ B ಹೋಲ್ ಕ್ಯೂಬ್ ಸೂತ್ರಕ್ಕೆ ಸಂಬಂಧಪಟ್ಟ ಪ್ರಶ್ನೆ. ಹಾಗಾದ್ರೆ A ಪ್ಲಸ್ B ಹೋಲ್ ಕ್ಯೂಬ್ ಇದರ ಸಮೀಕರಣ AQ ಪ್ಲಸ್ BQ ಪ್ಲಸ್ 3 ಇಂಟು AB ಇಂಟು A ಪ್ಲಸ್ B. ಹೌದಾ? ಹಾಗಾದ್ರೆ ಇಲ್ಲಿ ನೋಡ್ರಿ, A ಪ್ಲಸ್ 2B ಹೋಲ್ ಕ್ಯೂಬ್ ಈಸ್ ಈಕ್ವಲ್ ಟು 1 ಕ್ಯೂಬ್. ಓಕೆ, ಇಲ್ಲಿ A ಇದ್ದಲ್ಲೇ A ಹಾಕ್ರಿ, B ಇದ್ದಲ್ಲೇ 2B ಹಾಕ್ರಿ. ಇದನ್ನ ಈ ಸಮೀಕರಣದಲ್ಲಿ ಹಾಕ್ರಿ. ಹಾಗಾದ್ರೆ A ಪ್ಲಸ್ 2B ಹೋಲ್ ಕ್ಯೂಬ್ ಈಸ್ ಈಕ್ವಲ್ ಟು A ಕ್ಯೂಬ್ ಅಂದ್ರೆ A ಕ್ಯೂಬ್ ಪ್ಲಸ್ B ಕ್ಯೂಬ್ ಅಂದ್ರೆ 2B ಕ್ಯೂಬ್, 2B ಹೋಲ್ ಕ್ಯೂಬ್ ಪ್ಲಸ್ 2 ಇಂಟು 3 ಇಂಟು A ಇದ್ದಲ್ಲೇ A ಇಂಟು B ಇದ್ದಲ್ಲೇ 2B ಇಂಟು A ಪ್ಲಸ್ 2B. ಓಕೆ, ನೆಕ್ಸ್ಟ್ ನೋಡಿ, A ಕ್ಯೂಬ್ ಪ್ಲಸ್ 2 ಕ್ಯೂಬ್. ಈ ಕ್ಯೂಬ್ ಅನ್ನೋದು ಈ 2 ಗೂ ಸಂಬಂಧಿಸಿದೆ, ಈ B ಗೂ ಸಂಬಂಧಿಸಿರುತ್ತೆ. ಹಾಗಾದ್ರೆ ಇದೇನಾಗುತ್ತೆ ನೋಡ್ರಿ, 8B ಕ್ಯೂಬ್ ಆಗುತ್ತೆ. ಓಕೆ, ಪ್ಲಸ್ ಇದೇನು ನೋಡ್ರಿ, 3 ಇಂಟು 2 6A ಇಂಟು B ಆಗುತ್ತೆ. ಓಕೆ, ನೆಕ್ಸ್ಟ್ ನೋಡಿ, ಈ A ಪ್ಲಸ್ B ಅಂದ್ರೆ ಏನ್ ಕೊಟ್ರಿ, ಒಂದಂತ ಅವರೇ ಕೊಟ್ಟು ಬಿಡ್ತಾರೆ. ಹಾಗಾದ್ರೆ A ಪ್ಲಸ್ 2B ಅಂದ್ರೆ ಎಷ್ಟು? 1. ಓಕೆ, ನೆಕ್ಸ್ಟ್ 6 ಇಂಟು AB ಇಂಟು 1 ಅಂದ್ರೆ 6AB ನೇ. ಹೌದಾ? ಹಾಗಾದ್ರೆ ಇಲ್ಲಿ ನೋಡಿ, ನಮ್ಗೆ ಏನ್ ಬೇಕಿಲ್ಲಿ? ಸಾರಿ, ನೋಡ್ರಿ, ಇಸ್ ಈಕ್ವಲ್ ಟು ಇಲ್ಲಿ 1 ಕ್ಯೂಬ್ ಇಸ್ ಈಕ್ವಲ್ ಟು 1. ಹೌದಾ? ಹಾಗಾದ್ರೆ ನಮಗೆ ಏನ್ ಬೇಕು ನೋಡ್ರಿ, A ಕ್ಯೂಬ್ ಪ್ಲಸ್ 8B ಕ್ಯೂಬ್ ಮೈನಸ್ 1. ಹಾಗಾದ್ರೆ ಇಲ್ಲಿ ನೋಡ್ರಿ, A ಕ್ಯೂಬ್ ಪ್ಲಸ್ 8B ಕ್ಯೂಬ್ ಪ್ಲಸ್ 6AB ಐತಿ, ಇಲ್ಲಿ 1 ಐತಿ. ಹಾಗಾದ್ರೆ ಈ 6AB ನ ಈ ಕಡೆ ಕಳಿಸ್ರಿ, ಈ ಪ್ಲಸ್ 1 ನ ಈ ಕಡೆ ತಗೊಂಡ್ಬನ್ನಿ. ಏನಾಗುತ್ತಾ? A ಕ್ಯೂಬ್ ಪ್ಲಸ್ 8B ಕ್ಯೂಬ್ ಮೈನಸ್ 1 ಈಸ್ ಈಕ್ವಲ್ ಟು ಈ ಪ್ಲಸ್ 6AB ಆ ಕಡೆ ಹೋದ್ರೆ ಏನಾಗುತ್ತಾ? ಮೈನಸ್
6ab ಆಗುತ್ತೆ. ಹೌದಾ? ನಾವು ಬೇಗ ಇದೆ 8a cube plus 8b cube minus 1 ಬೆಲೆ ಎಷ್ಟು -6ab. ಇದು ಸರಿಯಾದ ಉತ್ತರ. ನೋಡ್ರಿ ಇನ್ನೊಂದ್ಸಲ ನೋಡ್ರಿ a cube plus 8b cube minus 1 ಅದರ ಬೆಲೆ ಅಂದ್ರೆ ಇದನ್ನ a plus b whole cube ಸೂತ್ರದಲ್ಲಿ ಹಾಕೊಂಡು ನೋಡ್ರಿ a cube plus b cube plus 3ab into a plus b. ಹಾಗಾದ್ರೆ ಇಲ್ಲಿ ನಾವು a plus 2b whole square ನೋಡ್ರಿ a cube plus 2b whole cube plus 3 into a into 2b into a plus 2b equal to 1 cube ಅಂತ ತಗೊಂಡಿವಿ. ನೆಕ್ಸ್ಟ್ a cube ಎರಡರ ಕ್ಯೂಬ್ ಎಷ್ಟು 8 b cube plus 3 into 2 6 a into b ab a plus 2b ಅಂದ್ರೆ ಅವರೇ ಕೊಟ್ಟಿದ್ದಾರೆ 1 ಅಂತ ಹೇಳಿ. ಹಾಗಾದ್ರೆ a plus 2b ಅಂದ್ರೆ 1 ಕ್ಯೂಬ್ ಅಂದ್ರೆ 1. ಓಕೆ, ನಾವು ಬೇಕಾಗಿರೋದು a cube plus 8b cube minus 1. ಹಾಗಾದ್ರೆ ಈ ಪ್ಲಸ್ ಅನ್ನು ಈ ಕಡೆ ತಗೊಂಡ್ಬಂದ್ರೆ -1 ಆಗುತ್ತೆ. ಈ ಪ್ಲಸ್ 6ab ನ ಈ ಕಡೆ ಕಳಿಸಿದ್ರೆ ಏನಾಗುತ್ತೆ, ಇದು ಕೊಟ್ಟಿದ್ದು ಆ ಕಡೆ ಕಳಿಸಿದ್ರೆ -6 into ab ಆಗುತ್ತೆ. ಹೌದಾ? ನಾವು ಬೇಕಾಗಿರೋ ಆನ್ಸರ್ ಇದು -6ab. ಓಕೆ, ಮೂರನೇ ಪ್ರಶ್ನೆ. ಸರಳ ಬಡ್ಡಿಯಲ್ಲಿ ವಿನಿಯೋಗಿಸಿದ ಒಂದು ಮೊತ್ತವು 16 ವರ್ಷಗಳಲ್ಲಿ ತ್ರಿಗುಣಗೊಳ್ಳುತ್ತದೆ. ಹಾಗಾದರೆ ಬಡ್ಡಿಯ ದರವು ಅಂತ ಕೇಳ್ತಾರೆ. ಸರಳ ಬಡ್ಡಿಗೆ ಸಂಬಂಧಿಸಿದಂತ ಪ್ರಶ್ನೆ. ನೋಡಲಿ, ನಾವು ಸರಳ ಬಡ್ಡಿ ಕಂಡುಹಿಡಿಯಬೇಕಪ್ಪ ಅಂದ್ರೆ SI is equal to PTR divided by 100 ಅಂತ ಬರ್ತೀವಿ. ಹೌದಾ? ಹಾಗಾದ್ರೆ ಇಲ್ಲಿ ನೋಡ್ರಿ, P ಅಂದ್ರೆ ಅಸಲು ಬೆಲೆ. ಹೌದಾ? ಹಾಗಾದ್ರೆ T ಅಂದ್ರೆ ಟೈಮ್, ಸಮಯ. ನೆಕ್ಸ್ಟ್ R ಅಂದ್ರೆ ರೇಟ್ ಆಫ್ ಇಂಟ್ರೆಸ್ಟ್, ಬಡ್ಡಿಯ ದರ. SI ಅಂದ್ರೆ ಸಿಂಪಲ್ ಇಂಟ್ರೆಸ್ಟ್, ಸರಳ ಬಡ್ಡಿ. ಇವೆಲ್ಲ ಇದ್ರೆ ನಾವು ಸಿಂಪಲ್ ಆಗಿ ಸರಳ ಬಡ್ಡಿಯನ್ನು ಕಂಡುಹಿಡಿಬಹುದು. ಆದ್ರೆ ಇಲ್ಲಿ ಏನು ಕೊಟ್ಟಿಲ್ಲ ನಮಗೆ, ಬರೀ 16 ವರ್ಷಗಳಲ್ಲಿ ತ್ರಿಗುಣಗೊಳ್ಳುತ್ತದೆ ಅಂತ ಅಷ್ಟ ಕೊಟ್ಟಿದ್ದಾರೆ. ತ್ರಿಗುಣಗೊಳ್ಳುವುದು ಅಂದ್ರೆ ಏನು? ತ್ರಿಗುಣಗೊಳ್ಳುವುದು ಅಂದ್ರೆ 3 ಪಟ್ಟು ಹೆಚ್ಚಾಗೋದು ಅಂತ. ಹೌದಾ? 3 ಪಟ್ಟು ಹೆಚ್ಚಾಗೋದು. ಅದೇ ದ್ವಿಗುಣ ಅಂತ ಕೊಟ್ಟಿದ್ರೆ, ದ್ವಿಗುಣ ಅಂತ ಕೊಟ್ರೆ 2 ಪಟ್ಟು. ಹೌದಾ? ಹಾಗಾದ್ರೆ ನೋಡಿ, ಇಲ್ಲಿ ಏನ್ ಮಾಡ್ಬೇಕು ಈಗ, ಎಷ್ಟು ಅಸಲು ಎಷ್ಟು ಎಷ್ಟೋ ಗೊತ್ತಿಲ್ಲ, ಒಂದು 100 ರೂಪಾಯಿ ಅಂತ ತಗೋಣ. ಹೌದಾ? ಈ 100 ರೂಪಾಯಿ ಏನಾಗುತ್ತೆ, ತ್ರಿಗುಣಗೊಳ್ಳುತ್ತದೆ. ಅಂದ್ರೆ ಎಷ್ಟಾಗುತ್ತಾ, 3 ಪಟ್ಟು ಅಂದ್ರೆ 300 ರೂಪಾಯಿ ಆಗುತ್ತಾ. ಎಷ್ಟು ವರ್ಷಗಳಲ್ಲಿ? 16 ವರ್ಷಗಳಲ್ಲಿ. ಹೌದಾ? 16 ವರ್ಷಗಳಲ್ಲಿ ಇದೇನಾಗುತ್ತಾ, ತ್ರಿಗುಣಗೊಳ್ಳುತ್ತದೆ. ಹಾಗಾದ್ರೆ ತ್ರಿಗುಣಗೊಂಡ್ರೆ ಬಡ್ಡಿ ಎಷ್ಟು ಹೆಚ್ಚಾಗಿ, ಇಲ್ಲಿ ಅಸಲು 100 ರೂಪಾಯಿ, ತ್ರಿಗುಣಗೊಂಡ್ರೆ ಎಷ್ಟಾಗುತ್ತಾ, 300 ರೂಪಾಯಿ ಆಗುತ್ತಾ. ಅಲ್ಲಿ ನಮಗೆ ಸಿಕ್ಕಂತ ಬಡ್ಡಿ ಎಷ್ಟು 200 ರೂಪಾಯಿ ನಾವು ಬಡ್ಡಿ. ಅದೇನ್ ಕೇಳಿದರೆ, ಬಡ್ಡಿಯ ದರ ಕೇಳಿದ್ದಾರೆ. ಹೌದಾ? ಈಗ ಬಡ್ಡಿಯ ದರವನ್ನ ಕಂಡುಹಿಡಿಬೇಕು ನಾವೀಗ. ನೋಡಿ, ಬಡ್ಡಿ ಎಷ್ಟು 200. ಎಷ್ಟು ವರ್ಷಗಳಲ್ಲಿ? 16 ವರ್ಷಗಳಲ್ಲಿ. 200 ಡಿವೈಡೆಡ್ ಬೈ 16 ಮಾಡ್ರಿ, ಎಷ್ಟು ಸಿಗುತ್ತೆ ನೋಡ್ರಿ. ಭಾಗಾಕಾರ ಮಾಡ್ರಿ. 16ರಿಂದ 200 ಭಾಗಾಕಾರ ಮಾಡ್ರಿ. 16 16 4 ಉಳಿತು, 0 ತಗೊಂಡ್ರಿ. 16 32, ಎಷ್ಟು ಉಳಿತು? 8 ಉಳಿತು. ನೆಕ್ಸ್ಟ್ ಪಾಯಿಂಟ್ ಕೊಟ್ಟು 0 ತಗೊಂಡ್ವಿ. 16 80, ಶೇಷ 0 ಬಂತು. ಹಾಗಾದ್ರೆ ಆನ್ಸರ್ ಎಷ್ಟು ಬಂತು? 12.5%. ಈ ಪ್ರಶ್ನೆಗೆ ಸರಿಯಾದ ಉತ್ತರ 12.5%. ಬಡ್ಡಿ ದರ ಎಷ್ಟು? 12.5%. ನೋಡ್ರಿ. ಓಕೆ, ನೆಕ್ಸ್ಟ್ 4ನೇ ಪ್ರಶ್ನೆ ನೋಡ್ರಿ. ಗಣಗಳಿಗೆ ಸಂಬಂಧಿಸಿದಂತ ಪ್ರಶ್ನೆ. A is equal to x by 2 less than or equal to x less than or equal to 4 and x belongs to n. Next B, x या
6ಕ್ಕಿಂತ ಚಿಕ್ಕದಾದ ಅವಿಭಾಜ್ಯ ಸಂಖ್ಯೆ ಆಗ a ಡೆಲ್ಟಾ b ನ ಬೆಲೆ ಕಂಡುಹಿಡಿಯಿರಿ ಅಂತ ಕೊಟ್ರು. ಹಾಗಾದ್ರೆ ನೋಡ್ರಿ ನಾವು ಮೊದಲ a ಗಳನ್ನ ಬರ್ಕೋಬೇಕು. ಹೌದಾ? ನೋಡ್ರಿ a ಗಳ ನೋಡ್ರಿ x ಅನ್ನೋದು 2ಕ್ಕಿಂತ ಚಿಕ್ಕದಾಗಿರ್ಬೇಕಿಲ್ಲ ಅಲ್ಲ. ನೋಡ್ರಿ x ಅನ್ನೋದು 4ಕ್ಕೆ ಸಮ ಇರಬೇಕು, ಇಲ್ಲ 4ಕ್ಕಿಂತ ಚಿಕ್ಕದಾಗಿರ್ಬೇಕು. ಮತ್ತು x ಅನ್ನೋದು 2ಕ್ಕೆ ಸಮ ಇರಬೇಕು, ಇಲ್ಲ 2ಕ್ಕಿಂತ ದೊಡ್ಡದಾಗಿರ್ಬೇಕು. ಹಾಗಾದ್ರೆ ನೋಡ್ರಿ ನ್ಯಾಚುರಲ್ ನಂಬರ್ಸ್ ಆಗಿರ್ಬೇಕು. ಹಾಗಾದ್ರೆ 2, 3, 4. ಹೌದಾ? ನೆಕ್ಸ್ಟ್ b ನೋಡ್ರಿ x ಅನ್ನೋದು x 6ಕ್ಕಿಂತ ಚಿಕ್ಕದಾದ ಅವಿಭಾಜ್ಯ ಸಂಖ್ಯೆ. ಹಾಗಾದ್ರೆ ಅವಿಭಾಜ್ಯ ಸಂಖ್ಯೆ ಅಂದ್ರೆ ಏನು? ಅವಿಭಾಜ್ಯ ಸಂಖ್ಯೆ ಅಂದ್ರೆ ತನ್ನ ಸಂಖ್ಯೆಯಿಂದ ಮತ್ತು ಅದೇ ಸಂಖ್ಯೆಯಿಂದ ಮತ್ತು 1ರಿಂದ ಭಾಗವಾಗುವಂತ ಸಂಖ್ಯೆಗಳನ್ನ ನಾವೇಂತೀವಿ ಅವಿಭಾಜ್ಯ ಸಂಖ್ಯೆಗಳು ಅಂತೀವಿ. ಹಾಗಾದ್ರೆ ಅವಿಭಾಜ್ಯ ಸಂಖ್ಯೆ 6ಕ್ಕಿಂತ ಕಡಿಮೆ ಚಿಕ್ಕದಾದ ಅವಿಭಾಜ್ಯ ಸಂಖ್ಯೆಗಳು ಯಾವ್ಯಾವಪ್ಪ ಅಂದ್ರೆ ನೋಡ್ರಿ 2, 3, 5 ಮತ್ತು 2, 3 ಮತ್ತು 5 ಅಷ್ಟೇ. ಹೌದಾ? ನೋಡ್ರಿ ನಮ್ಗೆ ಏನ್ ಸಿಕ್ತು? a ಗಣ ಸಿಕ್ತು, b ಗಣ ಸಿಕ್ತು. ಅವ್ರೇನ್ ಕೇಳಿದ್ರೆ a ಡೆಲ್ಟಾ b ಕೇಳಿದ್ರೆ. ಹಾಗಾದ್ರೆ a ಡೆಲ್ಟಾ b ಅಂದ್ರೆ ಏನು? a ಡೆಲ್ಟಾ b ಅಂದ್ರೆ a ಸಂಯೋಗ b ಮೈನಸ್ a ಛೇದನ b. ಹೌದಾ? ನಮ್ಮ ಮೊದಲೇ ಕಂಡುಹಿಡಬೇಕು. ಇಲ್ಲಿ a ಸಂಯೋಗ b ಅನ್ನ ಕಂಡುಹಿಡಬೇಕು. a ಸಂಯೋಗ b ಅಂದ್ರೆ ನೋಡ್ರಿ a ಸಂಯೋಗ b ಅಂದ್ರೆ ಇವುಗಳನ್ನ ಸೇರಿಸ್ಬಿಟ್ಟು 2, 3, 4, 5 ಇದೇನು a ಸಂಯೋಗ b. ನೆಕ್ಸ್ಟ್ a ಛೇದನ b. a ಛೇದನ b ಅಂದ್ರೆ ಇವೆರಡು ಗಣಗಳಲ್ಲಿ ಸಾಮಾನ್ಯವಾಗಿ ಇರುವಂತಹ ಸಂಖ್ಯೆಗಳನ್ನ a ಛೇದನ b ಅಂತೀವಿ. ಹಾಗಾದ್ರೆ ನೋಡ್ರಿ a ಛೇದನ b ಅಂದ್ರೆ ಏನಿರುತ್ತಾ? ಏನೇನು ಸಾಮಾನ್ಯ ಅದಾವು? 2 ಮತ್ತು 3. 2 ಮತ್ತು 3 a ಛೇದನ b. ಹಾಗಾದ್ರೆ a ಡೆಲ್ಟಾ b ಅನ್ನ ಇವಾಗ ಕಂಡುಹಿಡಿಬಹುದು. a ಸಂಯೋಗ b ಅಂದ್ರೆ 2, 3, 4, 5. ನೆಕ್ಸ್ಟ್ a ಛೇದನ b ಅಂದ್ರೆ 2, 3. ಹೌದಾ? ಹಾಗಾದ್ರೆ a ಡೆಲ್ಟಾ b ಏನಾಗುತ್ತೆ ನೋಡ್ರಿ 2 ಕ್ಯಾನ್ಸಲ್, 3 ಕ್ಯಾನ್ಸಲ್, ಉಳಿದೇನು 4 ಮತ್ತು 5. ಈ ಪ್ರಶ್ನೆಗೆ ಸರಿಯಾದ ಉತ್ತರ a ಡೆಲ್ಟಾ b 4 ಮತ್ತು 5. ಓಕೆ, 5ನೇ ಪ್ರಶ್ನೆ ನೋಡ್ರಿ. ಒಂದು ಸಂಖ್ಯೆ 350 ಆಗಿದೆ. ಈ ಸಂಖ್ಯೆಗಿಂತ 12% ಕಡಿಮೆ ಇರುವ ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ. ಹಾಗಾದ್ರೆ ನೋಡ್ರಿ ಒಂದು ಸಂಖ್ಯೆ ಯಾವ ಸಂಖ್ಯೆ ಅದು? ಒಂದು ಸಂಖ್ಯೆ ಎಷ್ಟಾಗಿದೆ? ಒಂದು ಸಂಖ್ಯೆ 350. ಹಾಗಾದ್ರೆ ಈ ಸಂಖ್ಯೆಗಿಂತ 12% ಕಡಿಮೆ ಇರುವ ಸಂಖ್ಯೆಯನ್ನ ಕೇಳಿದ್ದಾರೆ. ಹಾಗಾದ್ರೆ 12% ಅಂದ್ರೆ ಎಷ್ಟು? ನೋಡಿ 100ಕ್ಕೆ 12% ಕಡಿಮೆ ಅಂದ್ರೆ ಎಷ್ಟಾಗುತ್ತೆ? 88. ಎಷ್ಟಕ್ಕೆ? 100ಕ್ಕೆ. ಹೌದಾ? 12% 100ಕ್ಕೆ 12% ಕಡಿಮೆ ಅಂದ್ರೆ 88 ಆಗುತ್ತಾ? 88/100. ಓಕೆ, ಈಗ ಇದನ್ನ ನೋಡ್ರಿ ಏನ್ ಮಾಡೋದ? 350 ಇಂಟು 88/100. ಹೌದಾ? 0 ಕ್ಯಾನ್ಸಲ್, 5 2 5 7 2 1 2 4. ಹಾಗಾದ್ರೆ 7 × 44 ಎಷ್ಟಾಗುತ್ತೆ ನೋಡ್ರಿ? 7 × 28 ಕಲೆ 2 7 × 28 2 30 308. 350ರ 12%ಕ್ಕಿಂತ ಕಡಿಮೆ ಇರುವ ಸಂಖ್ಯೆ. ನೆಕ್ಸ್ಟ್ 6ನೇ ಪ್ರಶ್ನೆ ನೋಡ್ರಿ. √2 x√8 ಆದರೆ x ನ ಬೆಲೆ ಏನು? ಹೌದಾ? ನೋಡ್ರಿ ನಾವು ಮೊದಲು ಏನು ತಿಳ್ಕೊಬೇಕು? ಇದಕ್ಕ ಘಾತಾಂಕ ನಿಯಮಗಳನ್ನ ತಿಳ್ಕೊಬೇಕು. ಹೌದಾ? ಘಾತಾಂಕ ನಿಯಮಗಳು ನೋಡ್ರಿ. √2 ಅಂದ್ರೆ 2^1/2. ಹೌದಾ? ಅದೇ 3√3 ಅಂದ್ರೆ 3 ಘಾತ
1/3 ಹೌದಾ. ಅದೇ ರೀತಿ ನೋಡ್ರಿ ಇಲ್ಲಿ ನೋಡ್ರಿ a to the power m into 1 to the power n ಇದೇನಾಗುತ್ತಾ a to the power mn ಆಗುತ್ತಾ ಹೌದಾ. ನೋಡಿ ಇದೇ ರೀತಿ 2 to the power 2 whole to the power 3 ಇದೇನಾಗುತ್ತಾ 2 to the power 2 into 3 ಅಂದ್ರೆ 2 to the power 6 ಆಗುತ್ತೆ ಹೌದಾ. ನೋಡಿ ಅದೇ ರೀತಿ ಇದನ್ನು ನೋಡ್ರಿ 2 x ನೋಡಿ ಇದನ್ನ ಏನ್ ಮಾಡ್ಬೋದು ನಾವೀಗ ಇಲ್ಲಿ ನೋಡ್ರಿ ಇದನ್ನ ತೆಗೆದು √2 whole to the power 1/2 ಬರೀಬೋದಾ is equal to 8 to the power 1/x ಅಂತ ಬರೀಬೋದಾ ಬರೀಬಹುದು ಹೌದಾ. ನೆಕ್ಸ್ಟ್ ನೋಡ್ರಿ ಇದನ್ನ ಏನು ಬರೀಬಹುದು √2 ನ ಇದನ್ನು ಕೂಡ 1/2 whole 1/2 is equal to 8 to the power 1/x ಆಗುತ್ತೆ ಹೌದಾ. ಹಾಗಾದ್ರೆ ನೋಡ್ರಿ 8 to the power m into n 8 to the power mn ಆಗುತ್ತೆ. ಅದೇ ರೀತಿ 2 to the power 1/2 whole to the power 1/2 ಏನಾಗುತ್ತಾ 2 to the power 1/4 is equal to 8 to the power 1/x ಆಗುತ್ತೆ ಹೌದಾ. ಹಾಗಾದ್ರೆ ಈ 8 ಅನ್ನು ನಾವು ಏನಂತ ಬರೀಬಹುದು ನೋಡ್ರಿ ಈ 8 ಅನ್ನ 2 to the power 3 ಅಂತ ಬರೀಬಹುದಾ ಹೌದಾ. 2 into 2 into 2 2 to the power 3 ಅಂತ ಬರೀಬಹುದು ನೋಡಿ 2 to the power 3 whole to the power 1/x 8 to the power mn ನೋಡ್ರಿ 3 into 1/x ಏನಾಗುತ್ತೆ 2 to the power 1/4 is equal to 2 to the power 3/x ಆಗುತ್ತೆ ಹೌದಾ. ಹಾಗಾದ್ರೆ ನೋಡ್ರಿ ಬೇಸ್ ಸೇಮ್ ಅದಾವ ಹಾಗಾಗಿ ನಾವೇನ್ ಮಾಡ್ತೀವಿ ಇದನ್ನ 1/4 is equal to 3/x ನಮಗೆ ಏನ್ ಬೇಕು x ಬೇಕು ಹಾಗಾಗಿ x ನ ಈ ಕಡೆ ಇದಾವೆ ಇಲ್ಲ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಬೇಕು ಒಲೆ ಗುಣಾಕಾರ ಮಾಡಿ ಏನಾಗುತ್ತಾ x is equal to 4 ಮೂರಲೆ 12 ನಾವು ಬೇಕಾಗಿದ್ದದೇನ x ದ ಬೆಲೆ ಎಷ್ಟು 12. ನೆಕ್ಸ್ಟ್ 7ನೇ ಪ್ರಶ್ನೆ ನೋಡ್ರಿ -0.03 ರ ಸಂಕಲನದ ವಿಲೋಮಗಳ ಮೊತ್ತ ಹಾಗಾದ್ರೆ ವಿಲೋಮ ಅಂದ್ರೆ ಏನು ವಿರುದ್ಧ ಅಂತ. ಈಗ ಮೈನಸ್ ಇದ್ರೆ ಪ್ಲಸ್ ಆಗುತ್ತೆ ಪ್ಲಸ್ ಇದ್ರೆ ಮೈನಸ್ ಆಗುತ್ತೆ ಓಕೆ. -0.03 ರ ವಿಲೋಮ ಎಷ್ಟಾಗುತ್ತಾ ವಿಲೋಮ +0.03 ಹಾಗಾದ್ರೆ ಇವುಗಳ ಮೊತ್ತ ಕೇಳಿದ್ದಾರೆ. ಮೊತ್ತ ಅಂದ್ರೆ ಏನ್ ಮಾಡಬೇಕು ನಾವೀಗ ಕೂಡಿಸಬೇಕು -0.03 +0.03 ಇವೇನಕ್ಕೂ ಕ್ಯಾನ್ಸಲ್ ಆಗ್ತಾವೆ ಎಷ್ಟು ಉಳಿತೈತಿ 0 ಉಳಿತೈತಿ ಹೌದಾ. ನೆಕ್ಸ್ಟ್ 8ನೇ ಪ್ರಶ್ನೆ 100 ವಿದ್ಯಾರ್ಥಿಗಳ ಸರಾಸರಿ 40 kg ಅದರಲ್ಲಿ ಹುಡುಗರ ಸರಾಸರಿ ತೂಕ 50 kg ಹುಡುಗಿಯರ ಸರಾಸರಿ ತೂಕ 40 kg ಆದರೆ ಹುಡುಗರ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಸಾರಿ ಇದು 46 ನೋಡಿ 100 ವಿದ್ಯಾರ್ಥಿಗಳ ಸರಾಸರಿ ತೂಕ 46 kg ಅದರಲ್ಲಿ ಹುಡುಗರ ಸರಾಸರಿ ತೂಕ 50 kg ಹುಡುಗಿಯರ ಸರಾಸರಿ ತೂಕ 40 kg ಆದರೆ ಹುಡುಗರ ಸಂಖ್ಯೆಯನ್ನ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಹಾಗಾದ್ರೆ ನೋಡ್ರಿ 100 ವಿದ್ಯಾರ್ಥಿಗಳ ಸರಾಸರಿ ಎಷ್ಟು 46 kg ಮತ್ತ ಹುಡುಗರ ಸಂಖ್ಯೆ ನಮಗ ಗೊತ್ತಿಲ್ಲ ಹಾಗಾದ್ರೆ ಹುಡುಗರ ಸರಾಸರಿ ಎಷ್ಟು 50 kg ಹುಡುಗಿಯರ ಸರಾಸರಿ ಎಷ್ಟು 40 kg. ನಮ್ಗೇನ್ ಬೇಕಿಲ್ಲಿ ಹುಡುಗರ ಸಂಖ್ಯೆಯನ್ನ ಕಂಡುಹಿಡಿಬೇಕು ನಾವೀಗ. ಹಾಗಾದ್ರೆ ನೋಡ್ರಿ ಬಾಯ್ಸ್ ಗರ್ಲ್ಸ್ ಅಂತ ತಗೋಣ. ಹಾಗಾದ್ರೆ ಹುಡುಗರ ಸರಾಸರಿ ಎಷ್ಟು 56 kg ಹುಡುಗಿ 50 kg ಹುಡುಗಿಯರ ಸರಾಸರಿ 40 kg
ಹಾಗಾದರೆ ಒಟ್ಟು 100 ವಿದ್ಯಾರ್ಥಿಗಳ ಸರಾಸರಿ 46 kg. ನೋಡ್ರಿ ಈ 50 ಮೈನಸ್ ಮಾಡ್ರಿ. 56ರಲ್ಲಿ 46 ಮೈನಸ್ ಮಾಡಿದ್ರೆ ಎಷ್ಟು? 4 kg. 40ರಲ್ಲಿ 46 ಮೈನಸ್ ಮಾಡಿದ್ರೆ ಎಷ್ಟು? 6 kg. ಹಾಗಾದ್ರೆ ನೋಡ್ರಿ 6 ಅನುಪಾತ 4. ಇವು ಎರಡು ಕೂಡ ಒಂದೇ ಸಂಖ್ಯೆಯಿಂದ ಭಾಗ ಆಗ್ತಾವ. 2 2 3 ನಮ್ಗೆ ಏನ್ ಸಿಗ್ತಿಲ್ಲಿ 3 ಅನುಪಾತ 2. ಹಾಗಾದ್ರೆ ಬಾಯ್ಸ್ ಸಂಖ್ಯೆ ಎಷ್ಟು? 3x ಪ್ಲಸ್ ಹುಡುಗಿಯರ ಸಂಖ್ಯೆ 2x ಇಸ್ ಈಕ್ವಲ್ ಟು ಎಷ್ಟಾಗುತ್ತಾ? ಟೋಟಲ್ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಕೊಟ್ಟಿದ್ದಾರಲ್ಲಿ? 100. ನೆಕ್ಸ್ಟ್ ಈಗ ನೋಡ್ರಿ 3x ಪ್ಲಸ್ 2x ಎಷ್ಟು? 5x ಇಸ್ ಈಕ್ವಲ್ ಟು 100. ಈ x ಅನ್ನ ಇಲ್ಲಿ ಹಾಕಿದ್ರೆ 100 ಡಿವೈಡೆಡ್ ಬೈ 5. ಹಾಗಾದ್ರೆ 5 ಒಂದೇ 5 2 5 20 ಎಷ್ಟು? 100. ಹಾಗಾದ್ರೆ x ಇಸ್ ಈಕ್ವಲ್ ಟು ಏನು ಸಿಕ್ತು ನಮ್ಗೆ? 20 ಸಿಕ್ತು. ಹೌದಾ? ಈ x ಅನ್ನ ಈ ಹುಡುಗರ ಸಂಖ್ಯೆಯಲ್ಲಿ ಹಾಕಿ 3x is equal to 3 into 20. 3 6 0. ಹಾಗಾದ್ರೆ ಹುಡುಗರ ಸಂಖ್ಯೆ ಎಷ್ಟು? 60. ಹುಡುಗರ ಸಂಖ್ಯೆ 60. ನೆಕ್ಸ್ಟ್ 9ನೇ ಪ್ರಶ್ನೆ. ಜಾಫರ್ನ ಸಾಗಾಣಿಕಾ ಮನೆಯಲ್ಲಿರುವ 120 ಪ್ರಾಣಿಗಳ ವಿವರಗಳನ್ನು ಪೈ ನಕ್ಷೆಯಲ್ಲಿ ತೋರಿಸಲಾಗಿದೆ. ಅವನ ಮನೆಯಲ್ಲಿ ಇರುವ ಹಸುಗಳ ಸಂಖ್ಯೆ ಎಷ್ಟು? ನೋಡ್ರಿ ಇಲ್ಲಿ ಪೈ ನಕ್ಷೆಯಲ್ಲಿ 120 ಪ್ರಾಣಿಗಳ ಅವನ ಮನೆಯಲ್ಲಿ ಎಷ್ಟು? ಜಾಫರ್ನ ಮನೆಯಲ್ಲಿ 120 ಪ್ರಾಣಿಗಳದವು. ಅದನ್ನ ಈ ಪೈ ನಕ್ಷೆಯಲ್ಲಿ ಕೊಟ್ಟಿದ್ದಾರೆ. ಹಾಗೆ ನೋಡ್ರಿ ಹಸುಗಳು 150 ಡಿಗ್ರಿ, ನಾಯಿಗಳು 90 ಡಿಗ್ರಿ, ಬೆಕ್ಕುಗಳು 45 ಡಿಗ್ರಿ, ಕುದುರೆಗಳು 75 ಡಿಗ್ರಿ. ಇಲ್ಲಿ ಅವರು ಡಿಗ್ರಿ ಕೊಟ್ಟಿದ್ದಾರೆ. ನಾವೇನ್ ಕಂಡಿಡ್ಬೇಕು? ಇಲ್ಲಿ ಹಸುಗಳ ಸಂಖ್ಯೆಯನ್ನ ಕಂಡಿಡ್ಬೇಕು. ಹಾಗಾದ್ರೆ ನೋಡ್ರಿ ವೃತ್ತದ ಒಳಕೋನ ಮೊತ್ತ ಎಷ್ಟು? ವೃತ್ತದ ಒಳಕೋನ 360 ಡಿಗ್ರಿ. ಹೌದಾ? ಹಾಗಾದ್ರೆ ನೋಡಿ 360 ಡಿಗ್ರಿ ಅಂದ್ರೆ ಎಷ್ಟು? 120 ಪ್ರಾಣಿಗಳು. ಈ 360 ಡಿಗ್ರಿ ಅಂದ್ರೆ 120 ಪ್ರಾಣಿಗಳು. ಇಲ್ಲಿ ಅವರು ಡಿಗ್ರಿ ಕೊಟ್ಟರ. ಇವು ಪ್ರಾಣಿಗಳ ಸಂಖ್ಯೆ ಅಲ್ಲ, ಅದು ಡಿಗ್ರಿ. 360 ಡಿಗ್ರಿ ಅಂದ್ರೆ 120 ಪ್ರಾಣಿಗಳು. ಹಾಗಾದ್ರೆ 1 ಡಿಗ್ರಿ ಅಂದ್ರೆ ಎಷ್ಟು ಪ್ರಾಣಿಗಳು? 120 ಡಿವೈಡೆಡ್ ಬೈ 360. ನಮ್ಗೆ ಏನ್ ಕೇಳಿದ್ರಿ? ಹಸುಗಳದ್ದು ಕೇಳಿಲ್ಲ ಅಂದ್ರೆ ಇಂಟು 150 ಡಿಗ್ರಿ. ಹೌದಾ? ಹಾಗಾದ್ರೆ 0 0 ಕ್ಯಾನ್ಸಲ್. 12 ಒಂದೇ 12 ಮೂಲೆ 3 ಒಂದೇ 3 5 15 0. ಹಾಗಾದ್ರೆ 1 ಡಿಗ್ರಿ. ಹಾಗಾದ್ರೆ ಹಸುಗಳ ಸಂಖ್ಯೆ ಎಷ್ಟೈತಿ ಇಲ್ಲಿ? 50. ನೋಡಿ ಸಿಂಪಲ್ ಐತಿ, ನೀಟಾಗಿ ಅರ್ಥ ಮಾಡ್ಕೊಳ್ರಿ. ಇಲ್ಲಿ 360 ಡಿಗ್ರಿ ಅಂದ್ರೆ 120 ಪ್ರಾಣಿಗಳು. ಹೌದಾ? ಹಾಗಾದ್ರೆ 1 ಡಿಗ್ರಿ ಅಂದ್ರೆ ಎಷ್ಟಂತ ನಾವು ಇಲ್ಲಿ ಕಂಡುಹಿಡಿಯಬೇಕು. ನೀವು ಫಸ್ಟ್ 1 ಡಿಗ್ರಿ ಮಾಡಿ ಆಮೇಲೆ 150ಕ್ಕೆ ಮಾಡ್ರಿ, ಡಿವೈಡೆಡ್ ಬೈ ಮಾಡಿದ್ರು ಕೂಡ ಆನ್ಸರ್ ಎಷ್ಟೇ ಬರ್ತದೆ. ಹಾಗಾಗಿ ನಾವು ಡೈರೆಕ್ಟ್ ಮಾಡ್ಕೊಂಡಿವಿ 120 ಡಿವೈಡೆಡ್ 310 ಇಂಟು 150 ಡಿಗ್ರಿ. ಹೌದಾ? ಭಾಗಾಕಾರ ಮಾಡಿದ್ರೆ ಎಷ್ಟು ಬರುತ್ತೆ? ಎಷ್ಟು? ಹಸುಗಳ ಸಂಖ್ಯೆ 50. ನೆಕ್ಸ್ಟ್ 10ನೇ ಪ್ರಶ್ನೆ ನೋಡ್ರಿ. ಚಿತ್ರದಲ್ಲಿ a ಪ್ಲಸ್ ಬಿ ಈಸ್ ಈಕ್ವಲ್ ಟು 260 ಡಿಗ್ರಿ ಆದರೆ ಆಂಗಲ್ ಎ ಬಿ ಸಿ ಯ ಅಳತೆ. ನೋಡ್ರಿ a ಪ್ಲಸ್ ಬಿ, ನೋಡ್ರಿ a ಪ್ಲಸ್ ಬಿ ಈಸ್ ಈಕ್ವಲ್ ಟು 260 ಡಿಗ್ರಿ ಆದರೆ ಆಂಗಲ್ ಎ ಬಿ ಸಿ ಈ ಅಳತೆ ಕೇಳಿದ್ದಾರೆ. ಈ ಅಳತೆ ಎಷ್ಟು ಅಂತ ಕೇಳಿದ್ದಾರೆ. ಹೌದಾ? ನಾವೀಗೇನ್ ಮಾಡೋದು ನೋಡ್ರಿ, ಯಾವುದೇ ಆಕೃತಿಯ ಬಾಹ್ಯ ಕೋನಗಳ ಮೊತ್ತ ಎಷ್ಟು? ಯಾವುದೇ ಆಕೃತಿಯ ಬಾಹ್ಯ ಕೋನಗಳ ಮೊತ್ತ ಎಷ್ಟು? ಯಾವುದೇ
ಯಾವುದೇ ಆಕೃತಿಯ ಬಾಹ್ಯ ಕೋನಗಳ ಮೊತ್ತ 360 ಡಿಗ್ರಿ. ಹಾಗಾದ್ರೆ ತ್ರಿಭುಜದ ಒಳಕೋನಗಳ ಮೊತ್ತ ಎಷ್ಟು? ತ್ರಿಭುಜದ ಒಳಕೋನಗಳ ಮೊತ್ತ 180 ಡಿಗ್ರಿ. ಹೌದಾ? ಹಾಗಾದ್ರೆ ಇಲ್ಲಿ ಬಾಹ್ಯ ಕೋನಗಳು ಯಾವ್ದು ನೋಡ್ರಿ? ಎ ಬಿ ಸಿ. ಹೌದಾ? ಎ ಪ್ಲಸ್ ಬಿ ಪ್ಲಸ್ ಸಿ ಈಕ್ವಲ್ ಟು ಎಷ್ಟು? 360 ಡಿಗ್ರಿ. ಯಾಕಂದ್ರೆ ಎ ಬಿ ಸಿ ಅವು ಎ ಬಿ ಸಿ ಬಾಹ್ಯ ಕೋನಗಳು. ಹೌದಾ? ಹಾಗಾದ್ರೆ ಈ ಎ ಪ್ಲಸ್ ಬಿ ಪ್ಲಸ್ ಸಿ ಈಕ್ವಲ್ ಟು 360 ಡಿಗ್ರಿ ಆದ್ರೆ ಎ ಪ್ಲಸ್ ಬಿ 260 ಡಿಗ್ರಿ ಅಂತ ಅವರೇ ಕೊಟ್ಟ. ಹಾಗಾಗಿ 260 ಡಿಗ್ರಿ ಪ್ಲಸ್ ಸಿ ಈಸ್ ಈಕ್ವಲ್ ಟು 360 ಡಿಗ್ರಿ. ಹೌದಾ? ಸಿ ಈಸ್ ಈಕ್ವಲ್ ಟು 260ನ ಈಸ್ ಈಕ್ವಲ್ ಟು ಆ ಕಡೆ ಕಳಿಸಿದ್ರೆ ಏನಾಗುತ್ತಾ? 360 ಡಿಗ್ರಿ ಮೈನಸ್ 260 ಡಿಗ್ರಿ ಆಗುತ್ತಾ. ಹಾಗಾದ್ರೆ ಸಿ ಈಸ್ ಈಕ್ವಲ್ ಟು 100 ಡಿಗ್ರಿ. ಹೌದಾ? ಸಿ ಈಸ್ ಈಕ್ವಲ್ ಟು 100 ಡಿಗ್ರಿ. ನಮ್ಗೆ ಏನ್ ಸಿಕ್ತೀಗ? ಸಿ ಸಿಕ್ತೆ. ಹೌದಾ? ನಮಗೆ ಬೇಕಾಗಿದ್ದೇನು? ಎ ಬಿ ಸಿ ಈ ಕೋನ. ಹೌದಾ? ಹಾಗಾದ್ರೆ ನೋಡ್ರಿ, ಇದು 100 ಡಿಗ್ರಿ ಆಗಿತ್ತಂದ್ರೆ ಇದು ಎಷ್ಟಾಗುತ್ತಾ? ಒಂದು ಸರಳ ರೇಖೆ ಮೇಲೆ ಅದನ್ನ ಉಂಟಾದ ಕೋನ ಏನಾಗುತ್ತೆ? ಇದು 2 ಕೋನಗಳ ಮೊತ್ತ 180 ಡಿಗ್ರಿ ಸಮ ಇರ್ತದೆ. ಹಾಗಾಗಿ ಇದನ್ನು ನೋಡ್ರಿ, ಈ ತರ ಇದೆ ಕೋನ. ಹಾಗಾದ್ರೆ ಇದು 100 ಡಿಗ್ರಿ ಐತಪ್ಪ ಅಂದ್ರೆ ಇದೆಷ್ಟಿರ್ತದೆ? 80 ಡಿಗ್ರಿ ಇರ್ತದೆ. ಹೌದಾ? ಹಾಗಾದ್ರೆ ಆಂಗಲ್ ಎ ಬಿ ಸಿ ಈಸ್ ಈಕ್ವಲ್ ಟು 80 ಡಿಗ್ರಿ. ಇವೇನು? 2 ಪಾರ್ಶ್ವಕೋನಗಳ ಮೊತ್ತ 180 ಡಿಗ್ರಿ ಇರುತ್ತೆ. ಓಕೆ, ಇಂದಿನ ತರಗತಿಯಲ್ಲಿ ನಾವು PhD 2015 ಪ್ರಶ್ನೆ ಪತ್ರಿಕೆಗೆ ಸಂಬಂಧಿಸಿದಂತಹ 10 ಪ್ರಶ್ನೆಗಳನ್ನ ಚರ್ಚೆ ಮಾಡಿದ್ದೇವೆ. ಇನ್ನು ಮುಂದಿನ ತರಗತಿಯಲ್ಲಿ ಇನ್ನು ಹೆಚ್ಚಿನ ಪ್ರಶ್ನೆಗಳೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ಈ ತರಗತಿ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ, ಹಾಗೆ ವಿಡಿಯೋ ಲೈಕ್ ಮಾಡ್ರಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡ್ರಿ. ಈ ತರಗತಿಯ ಸದುಪಯೋಗವನ್ನು ಪಡ್ಕೊಳ್ರಿ ಅಂತ ಹೇಳ್ತಾ ಧನ್ಯವಾದಗಳು.